ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನನ್ನ ಮಗಂದು ಬರ್ತ್ ಸರ್ಟಿಫಿಕೇಟ್ ತೊಗೊಂಡು ಬರೋಕ್ಕೆ ಹೋಗಬೇಕು ಅಂತೇಳಿ. ಹಾಗೆ ಇವತ್ತು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಘಾಟ್ ಸೆಕ್ಷನ್ ಆಗಿರೋದ್ರಿಂದ ತುಂಬ ವಾಮಿಟ್ ಬರೋ ಥರ ಅನಿಸುತ್ತೆ. ಸೊ ಫೈನಲ್ ಆಗಿ ಚಿಕ್ಕಮಂಗ್ಳೂರಿಗೆ ರೀಚ್ ಆಗಿ ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ಹಾಗಾಗಿ ಇಡ್ಲಿ ವಡೆ ತಗೊಂಡು ತಿಂಡಿ ತಿಂತಾ ಇದ್ದೀನಿ. ಆ್ಯಂಡ್ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದೀನಿ. ಸೊ ಬೆಳಗ್ಗೆ ಬೇಗ ಎದ್ದು ಬಂದಿದ್ದು. ಘಾಟ್ ಸೆಕ್ಷನ್ ಅಂದರೆ ತುಂಬ ಘಾಟ್ ಸೆಕ್ಷನ್ನು. ಸೊ ಆ ರೋಡಲ್ಲಿ ಬರೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ನನಗೆ ತಲೆ ಕೂದಲು ತುಂಬ ಉದ್ದ ಇರೋದ್ರಿಂದ ನಾನು ಹೇರ್ನ ಫ್ರೀಯಾಗಿ ಬಿಡ್ಕೊಂಡು ಬರೋಕ್ಕೂ ಆಗಲ್ಲ. ಯಾಕಂದರೆ ತುಂಬ ಗಾಳಿ ಇರುತ್ತೆ ಮತ್ತು ಹೇರೆಲ್ಲ ಡ್ಯಾಮೇಜ್ ಆಗೋಗಿಬಿಡುತ್ತೆ ಅಂಥೇಳಿ. ಸೊ ಮೊದಲಿಗೆ ನಾನಿಲ್ಲಿ ತಾಲೂಕು ಆಫೀಸ್ ಹತ್ರ ಬಂದಿದ್ದೀನಿ. ಬರ್ತ್ ಸರ್ಟಿಫಿಕೇಟ್ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ 2 ಇಯರ್ಸ್ ಆದಮೇಲೆ ಬಂದಿದ್ದೀನಿ. ನನ್ನ ಮಗನಿಗೆ ಈ ಮಂತು ಅಂದರೆ ಮಾರ್ಚ್ 16th ಬಂದರೆ 2 ಇಯರ್ಸ್ ಆಗೋಗುತ್ತೆ. ಸೊ ಅದಕ್ಕೂ ಮುಂಚೆ ತೊಗೊಂಡು ಬರೋಣ ಅಂತೇಳಿ ಹೊರಟಿದ್ದೆ. ಅಲ್ಲೋದ್ರೆ ಇಲ್ಲಿಗೆ ಹೋಗಿ ಅಂತ ಹೇಳ್ತಾರೆ, ತಾಲೂಕು ಆಫೀಸಿಗೆ ಹೋದರೆ ನಗರಸಭೆಗೆ ಹೋಗಿ ಅಂತಾರೆ, ನಗರಸಭೆಗೆ ಹೋದರೆ ತಾಲೂಕು ಆಫೀಸಿಗೆ ಹೋಗಿ ಅಂತಾರೆ. ನಾನು ಬೇಗನೆ ಹೋಗಿದ್ದೆ. ಕೆಲಸ ಅಂದರೆ ಯಾರೂ ಬಂದಿರಲ್ಲ, ಬೇಗ ಕೆಲಸ ಆಗುತ್ತೆ ಅಂತೇಳಿ ಯಾರೂ ಬಂದಿರಲಿಲ್ಲ. ಸೊ ನನ್ನ ಪರ್ಸ್ನಲ್ ಕೆಲಸಗಳಿತ್ತು, ಮುಗಿಸ್ಕೊಬರೋಣ ಅಂತ ಹೋದೆ. ನಾನು ಆನ್ಲೈನ್ ಕ್ಲಾಸಲ್ಲಿ ಕಲಿತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಆರಿ ವರ್ಕು. ಸೊ ಹಾಗಾಗಿ ಸ್ವಲ್ಪ ಮೆಟೀರಿಯಲ್ಸ್ ಬೇಕಿತ್ತು. ಫಸ್ಟ್ ಟೈಮ್ ನಾನೇ ಒಂದು ಬ್ಲೌಸ್ ಟ್ರೈ ಮಾಡೋಣ ಅಂತೇಳಿ ಬ್ಲ್ಯಾಕ್ ಕಲರ್ ಬ್ಲೌಸ್ ತೊಗೊಂಡಿದ್ದೀನಿ. ಡಿಸೈನ್ ಆಲ್ರೆಡಿ ಹುಡುಕಿಟ್ಕೊಂಡಿದ್ದೀನಿ. ಆ್ಯಂಡ್ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಾದಮೇಲೆ ಮತ್ತೆ ತಾಲೂಕು ಆಫೀಸ್ ಹತ್ರ ಬಂದೆ. ಅಲ್ಲಿ ಒಂದು ಲೆಟ್ರನ್ನ ಬರೆಸ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ನನಗಂತೂ ಬಿಸಿಲಲ್ಲೆಲ್ಲ ಸುತ್ತಾಡಿ ಸಾಕಾಗೋಗಿತ್ತು. ಮುಂದೆ ಅಲ್ಲೇ ಜ್ಯೂಸ್ ಅಂಗಡಿ ಇತ್ತು. ಸೊ ಜ್ಯೂಸ್ ಕುಡ್ಕೊಂಡು ಬರೋಣ, ಆಮೇಲೆ ಹೋಗಿ ಲೆಟ್ರನ್ನೆಲ್ಲ ಕೊಡೋಣ ಅಂತ ಹೇಳಿ ಜ್ಯೂಸ್ ಕುಡಿಯೋಣ ಅಂತ ಬಂದೆ. ಸೊ ಇದು ಜ್ಯೂಸ್ ಅಂಗಡಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ. ಅಂದರೆ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡ್ಕೋಬೋದು ಅನಿಸುತ್ತೆ. ಅಲ್ಲಿ ಹ್ಯಾಪಿ ಬರ್ಡೇ ಅಂತೆಲ್ಲ ಹಾಕಿದರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಲೋಟದಲ್ಲಿ ಜ್ಯೂಸ್ ಕೊಟ್ಟರು. ಸೊ 50 ರೂಪಾಯಿ ಅಂತೆ ಒಂದು ಜ್ಯೂಸು. ಆದರೆ ಚೆನ್ನಾಗಿತ್ತು, ವರ್ತ್ ಅಂತಲೇ ಹೇಳ್ಬೋದು. ಗ್ಲಾಸೇ ದೊಡ್ಡದಿತ್ತು. ಬಿಸಿಲು ಜಾಸ್ತಿ ಇರೋದ್ರಿಂದ ಸೊ ಕರ್ಬೂಜ ಜ್ಯೂಸ್ ಕುಡಿದು ಅಲ್ಲಿಂದ ಏನಾದರೂ ಗೋಲ್ಡ್ ನೋಡೋಣ, ಬೇಕಾದಷ್ಟು ಟೈಮ್ ಇದೆಯಲ್ಲ ಅಂತ ಹೇಳಿ ಗೋಲ್ಡ್ ಶಾಪಿಗೆ ಹೋದೆ. ಸೊ ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ತುಂಬಾ ಚಿಕ್ಕದು, ನನ್ನ ಮಗಳಿಗೆ ಆಗುತ್ತೆ. 1600 ಏನೋ ಹೇಳಿದರು ಇದಕ್ಕೆ. ಸೊ ಬೇಡ ಅಂತ ಹೇಳಿ ಅಲ್ಲಿಂದ ಸೀದಾ ಮನೆಗೆ ಹೋದೆ. ಮನೆಗೆ ಹೋಗಿ ಅಮ್ಮ ಮೀನು ಸಾರು ಮತ್ತು ರೈಸ್ ಎಲ್ಲ ಮಾಡಿಟ್ಟಿದ್ರು. ಊಟ ಮಾಡಿಕೊಂಡು ರಿಟರ್ನ್ ಬಸ್ ಹತ್ತಬೇಕಿತ್ತು. ಸೊ ರಿಟರ್ನ್ ಬಸ್ ಹತ್ಕೊಂಡು ಬಂದೆ. ಸೊ ಅದಕ್ಕೂ ಮಧ್ಯದಲ್ಲಿ ನಾನು ತಾಲೂಕು ಆಫೀಸ್ಗೆ ಹೋಗಿದ್ದೆ. ಮತ್ತು ಅವ್ರೇನು ಹೇಳಿದರು, 2 ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿದರು. ಹಾಗಾಗಿ ಇವಾಗ ನಾನು ಬಸ್ ಹತ್ತಿ ಕೂತ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಬಸ್ಸಲ್ಲಿ ಹೋಗಿ ಬರೋದೇ ಒಂದು ದೊಡ್ಡ ರಿಸ್ಕ್ ಅಂತಲೇ ಹೇಳ್ಬೋದು. ತುಂಬಾ ಕಷ್ಟ ಆಗುತ್ತೆ. ಅದು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಸಿಸರಿನ್ ಬೇರೆ ಆಗಿದೆ ನನಗೆ. ಅಂದರೆ 2 ಸಿಸರಿನೇ ಆಗಿರೋದು. ನನಗೆ ಆ ಸ್ಟಿಚ್ ಹತ್ರ ತುಂಬಾ ಪೇಯ್ನ್ ಆಗುತ್ತೆ. ಹಾಗಾಗಿ ನನಗೆ ಬಸ್ಸಲ್ಲಿ ಹೋಗೋಕ್ಕೆ ಆಗಲ್ಲ. ಗಾಡಿಯಲ್ಲಿ ಏನಾದರೂ ಹೋದರೆ ಸ್ವಲ್ಪ ಅಂದರೆ ನಮಗೆ ಹೇಗೆ ಬೇಕಾಗಿ ಕಂಫರ್ಟಬಲ್ ಆಗಿ ಕೂತ್ಕೋಬೋದು, ಹಿಂದೆ ಸೀಟ್ ಇರುತ್ತೆ, ಮಲ್ಕೋಬೋದು. ಬಸ್ ಆದರೆ ತುಂಬಾ ಕಷ್ಟ. ಸೊ ಫೈನಲ್ ಆಗಿ ಅದೆಲ್ಲ ಕೆಲಸ ಏನೇನಿತ್ತು ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ ಮನೆಗೆ. ನಾನು ಬರಬೇಕಾದ್ರೆ ಇದೊಂದು ಫ್ರೂಟ್ಸ್ ತೊಗೊಂಡು ಬಂದೆ. ಮೊದಲಿಗೆ ನಾನು ಇದನ್ನು ಕಲ್ಲಂಗಡಿ ಹಣ್ಣು ಅಂತ ಅಂದ್ಕೊಂಡಿದ್ದೆ. ಸೊ ವಾಟರ್ ಮಿಲನ್ ಅಂದ್ಕೊಂಡು ನಾನು ಹೋಗಿ ಅವ್ರ ಹತ್ರ ಕೇಳಿದೆ, ಇದೇನು ಹಣ್ಣು? ನಾನು ಹೊಸ್ದಾಗಿ ಅಂದರೆ ನಾನು ಇದೇ ಫಸ್ಟ್ ಟೈಮ್ ನೋಡಿರೋದಾಯ್ತಾ ಈ ಹಣ್ಣು. ಅಂದರೆ ಚಿಕ್ಕದು ನೋಡಿದ್ದೀನಿ ಇದರಲ್ಲೇ, ಆದರೆ ಇಷ್ಟು ದೊಡ್ಡ ಹಣ್ಣು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಂಗೆ ಒಳ್ಳೆ ಶಾಕ್ ಆಯಿತು ಇದನ್ನು ನೋಡಿ. ಆ್ಯಂಡ್ ನಾನು ಹೋಗಿ ಅವ್ರ ಹತ್ರ ಕೇಳಿದೆ, ಇದೇನು ಹಣ್ಣು, ಏನಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ. ಅವ್ರು ಹೇಳಿದರು ಕರ್ಬೂಜ ಅಂತ ಹೇಳಿ. ಸೊ ನೀವೇನಾದರೂ ಈ ಥರ ಕರ್ಬೂಜ ನೋಡಿದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಇದು ಆ್ಯಪಲ್ ಒಳಗೆ ಒಂಥರ ಇದಿರುತ್ತಲ್ಲ, ಹಾಗಿದೆ ಇದು. ತುಂಬಾ ಒಳ್ಳೆಯದು. ಬಿಸಿಲಿರೋ ಟೈಮಲ್ಲಿ ಕರ್ಬೂಜವನ್ನು ಎಷ್ಟು ಕುಡಿತೀವೋ ಅಷ್ಟು ಬಾಡಿ ತಂಪಿರುತ್ತೆ. ಕೆಲವ್ರಿಗೆ ಜಾಸ್ತಿ ನೀರು ಕುಡೀರಿ ಈ ಟೈಮಲ್ಲಿ. ಇಲ್ಲಾಂದರೆ ಕೆಲವ್ರಿಗೆ ತುಂಬ ಅಂದರೆ ತುಂಬ ಯೂರಿನ್ ಮಾಡಬೇಕಾದ್ರೆ ಪೇಯ್ನ್ ಬರೋದು, ಬಾಯ್ಸ್ ಆಗಿರಲಿ ಗರ್ಲ್ಸ್ ಆಗಿರಲಿ. ಮತ್ತು ನೀವು ಜಾಸ್ತಿ ನೀರು ಕುಡ್ದಿಲ್ಲ ಅಂತೇಳಿದರೆ ಈ ಥರ ನೀರಿನ ಅಂಶ ಇರುವಂತಹ ಹಣ್ಣುಗಳು, ಆ್ಯಪಲ್ ಅಲ್ಲ ಸಾರಿ, ಕಿತ್ತಳೆ ಹಣ್ಣಾಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಈ ಥರದನ್ನೆಲ್ಲ ನೀವು ಆದಷ್ಟು ತಗೊಳ್ಳಿ, ಇಂಟೇಕ್ ಮಾಡಿ. ಅಂದರೆ ನಿಮ್ಮ ದೇಹಕ್ಕೆ ತಗೊಳ್ಳಿ. ಯಾಕಂದರೆ ಅದು ತುಂಬಾ ಒಳ್ಳೆಯದು. ನೀವು ಜಾಸ್ತಿ ನೀರು ತಗೊಂಡಿಲ್ಲ ಅಂದರೆ ಕಿಡ್ನಿ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಿಸಿಲುಗಾಲದಲ್ಲಿ ಆದಷ್ಟು ನೀರಿನ ಅಂಶ ಇರುವಂಥದ್ದು ಅಥವಾ
ಈ ರೀತಿ ಫ್ರೂಟ್ಸ್ಗಳನ್ನೆಲ್ಲ ಮನೇಲೇ ತಂದು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಸೊ ನೀವೇನಾದರೂ ಅಂಗಡಿಯಲ್ಲೆಲ್ಲ ಜ್ಯೂಸ್ ಇರುತ್ತಲ್ಲ ಅದನ್ನು ತೊಗೊಬಂದು ಕುಡಿದ್ರೆ ಏನೂ ಯೂಸ್ ಇಲ್ಲ. ಯಾಕಂದರೆ ಅದ್ರಲ್ಲಿ ತುಂಬ ಸ್ವೀಟ್ ಇರುತ್ತೆ ಅನ್ನೋದು ಬಿಟ್ಟರೆ ನಿಮ್ಗೆ ಅದರಿಂದ ಏನೂ ಬೆನಿಫಿಟ್ಸ್ ಇಲ್ಲ, ಹೆಲ್ತಿಗೂ ಒಳ್ಳೆಯದಲ್ಲ. ಈ ರೀತಿ ಫ್ರೂಟ್ಸ್ಗಳನ್ನ ಮನೆಗೆ ತೊಗೊಂಡು ಬಂದು ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಹೆಲ್ತಿಗೂ ತುಂಬ ಒಳ್ಳೆಯದು, ಹಾಗೆ ನಿಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಮಕ್ಕಳಿರೋರಂದರೆ ಮಕ್ಕಳು ಆಲ್ಮೋಸ್ಟ್ ಕಿತ್ತಳೆನೆಲ್ಲ ತಿಂತಾರೆ. ಕಿತ್ತಳೆಹಣ್ಣು ಕೊಡಿ, ದ್ರಾಕ್ಷಿ ಕೊಡಿ, ಆಮೇಲೆ ದಾಳಿಂಬೆ ಹಣ್ಣುಗಳು ಕೊಡಿ. ಇಲ್ಲ ಅವರು ತಿನ್ನಲ್ಲ ಹಾಗೆ ಅಂತೇಳಿದರೆ ಜ್ಯೂಸ್ ಮಾಡಿ ಕೊಡಿ ಮಕ್ಕಳಿಗೆ, ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆಯೇ ನಾನಿವಾಗ ಜ್ಯೂಸ್ ಮಾಡಿಟ್ಟಿದ್ದೀನಿ. ಇದಕ್ಕೇನಿಲ್ಲ, ಜಸ್ಟ್ ಅದು ಹಾಗೆ ತಿನ್ಬೋದು. ಹಣ್ಣು ಕೂಡ ನಾನು ಹಾಗೆ ಹಣ್ಣು ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಕರ್ಬೂಜ ಹಣ್ಣನ್ನು ಕ್ಲೀನಾಗಿ ಕಟ್ ಮಾಡಿ ತೆಗೆದು ಅದಕ್ಕೆ ಒಂಚೂರು ಹಾಲು ಮತ್ತು ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಜ್ಯೂಸ್ ಮಾಡಿ ಮಕ್ಕಳಿಗೆ ಕೊಡ್ತೀನಿ. ಸೊ ಮಕ್ಕಳು ಖುಷಿಪಟ್ಟು ತಿಂತಾರೆ. ಹಾಗೆ ನಮ್ಮ ಮನೇಲಿ ಎಲ್ಲರೂ ಕೂಡ ಕರ್ಬೂಜ ಹಣ್ಣಿನ ಜ್ಯೂಸ್ ಕುಡಿತಾರೆ, ಯಾಕಂದರೆ ಅದು ತುಂಬಾ ತಂಪು, ಬಿಸಿಲು ಇರೋದ್ರಿಂದ ಮನೇಲಿ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ಬಾಡಿ ಹೀಟ್ ಕೂಡ ಕಮ್ಮಿ ಆಗುತ್ತೆ, ಇವಾಗ ಜಾಸ್ತಿ ಬಿಸಿಲು ಇರುತ್ತೆಲ್ಲ. ಆ್ಯಂಡ್ ನಾನು ಅಮ್ಮನ ಮನೆಗೆ ಹೋಗಿದ್ದೆ. ನಾನು ಮಿಶ್ರದಿಂದ ಕೆಲವೊಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ, ಅದು ಬಂದಿತ್ತು. ಹಾಗೆ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ, ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನನಗೆ ನೋಡೋಣ, ಇನ್ನೂ ಒಂದೆರಡು ಆರ್ಡ್ರ್ ಮಾಡಿದ್ದೀನಿ ಬರುತ್ತಾ ಅಂತೇಳಿ. ಇದು ಕೂಡ ನಾನು ಏನಕ್ಕೆ ಆರ್ಡ್ರ್ ಮಾಡಿದ್ದೀನಿ ಅಂದರೆ ಇನ್ನೊಂದು ಆನ್ಲೈನ್ ಕ್ಲಾಸಿಗೆ ಸೇರ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನೊಂದೇನೋ ಕಲಿಬೇಕು ಅಂತ ಹೊಸ್ದಾಗಿ ಅಂದ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗುತ್ತೆ ಅಂತೇಳಿ ಇದನ್ನು ತರಿಸಿದ್ದೀನಿ. ಆ್ಯಂಡ್ ಇನ್ನೂ ತುಂಬ ಬೇಕು, ಅದಕ್ಕೆ ಅದನ್ನೆಲ್ಲ ಒಂದೊಂದೇ ತರಿಸ್ಬೇಕು. ಸೊ ತರಿಸ್ದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಮೆಷರ್ಮೆಂಟ್ ಕಪ್ಪು, ಅಂದರೆ 1 ಟೇಬಲ್ ಸ್ಪೂನು 2 ಟೇಬಲ್ ಸ್ಪೂನು ಅಂದರೆ ನಾವು ಮನೇಲಿರುವಂತಹ ಟೇಬಲ್ ಸ್ಪೂನ್ ಯೂಸ್ ಮಾಡ್ತೀವಲ್ಲ, ಇದು ಮೆಷರ್ಮೆಂಟಲ್ಲಿರುತ್ತೆ. ಸೊ ಅದು ನಾವು ಯಾವುದಾದ್ರೂ ಟೇಬಲ್ ಸ್ಪೂನಲ್ಲಿ ಯೂಸ್ ಮಾಡ್ತೀವಿ, ಅದು ಆಗಲ್ಲ, ಮೆಷರ್ಮೆಂಟಲ್ಲಿ ನೀವು ಯೂಸ್ ಮಾಡ್ಕೋಬೇಕಾಗಿರುತ್ತೆ. ಸೊ ನಾನು ಹೇಳಿದ್ನಲ್ಲ, ಈಗ ಹೊಸ್ದಾಗಿ ಆನ್ಲೈನ್ ಕ್ಲಾಸ್ ಕಲಿಬೇಕು ಅಂತಿದ್ದೀನಿ ಅಂತೇಳಿ. ಸೊ ಅದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ, ಹಾಗಾಗಿ ನಾನು ತರಿಸಿದ್ದೆ. ಟೋಟಲ್ಲು ನೋಡಿ, ಈಗ ನೋಡ್ತಾ ಇದ್ದೀರಲ್ಲ, ಒಂದಿಷ್ಟಿದೆ, 1 2 3 4 5. ಹಾಗೆಯೇ ಇಲ್ಲಿ ಕೆಲವು ಕಡೆ ಎಲ್ಲ ಸ್ಪೂನ್ಗಳಿದೆ. ಇದೆಲ್ಲ ನನಗೆ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಒಂದೊಂದೇ ತರಿಸ್ಬೇಕು ಅದನ್ನೆಲ್ಲ ಆನ್ಲೈನ್ ಕ್ಲಾಸಿಗೆ. ಅದೇನು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನಾನು ಆರಿ ವರ್ಕ್ ಕಲ್ತಿದ್ದೀನಿ. ಸೊ ಫಸ್ಟು ಒಂದು ಬ್ಲೌಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಕಲ್ತಿದ್ದೇನಾ ಇಲ್ವಾ ಅಂತ ನಾನು ಟೆಸ್ಟ್ ಮಾಡ್ಕೋಬೇಕು. ಯಾಕಂದರೆ ಆಲ್ರೆಡಿ ಕ್ಲಾಸಸ್ ಎಲ್ಲ ಮುಗಿದೋಗಿದೆ ಆರಿ ವರ್ಕ್ದು. ಸೊ ಅದು ಟಚ್ ಬಿಟ್ಟೋಗುತ್ತೆ, ಕಷ್ಟಪಟ್ಟು ಕಲ್ತಿದ್ದೀನಲ್ಲ, ಅದು ಮಿಸ್ ಮಾಡ್ಕೋಬಾರ್ದು ಅಂತೇಳಿ ಫಸ್ಟು ಒಂದು ಬ್ಲೌಸ್ ಫಿನಿಷ್ ಮಾಡಿ ಅದು ನನಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಆದರೆ ನೆಕ್ಸ್ಟ್ ನನಗೆ ಯಾರಿಗಾದ್ರೂ ಕಸ್ಟಮರ್ ಬಂದರೆ ಅವ್ರಿಗೂ ನಾನು ಸ್ಟಿಚ್ ಮಾಡಿ ಕೊಡ್ಬೋದು, ಅಥವಾ ನನ್ನ ಬ್ಲೌಸು ಸ್ಟಿಚ್ ಮಾಡಿರೋದನ್ನ ನಾನು ಅವರಿಗೆ ತೋರಿಸ್ಬೋದು. ಈ ರೀತಿ ಇದೆ ನೋಡಿ, ಬೇಕಿದ್ರೆ ಸ್ಟಿಚ್ ಮಾಡಿಸ್ಕೊಳ್ಳಿ, ಡಿಸೈನ್ ನಾನೇ ಮಾಡ್ಕೊಂಡಿರೋದು ಅಂತ. ಅಥವಾ ನಾವು ವೇರ್ ಮಾಡ್ಕೊಂಡು ಎಲ್ಲಾದರೂ ಯಾವುದಾದ್ರೂ ಫಂಕ್ಷನಿಗೆ ಹೋದರೆ ಆಬ್ವಿಯಸ್ಲಿ ಅವರೇ ಕೇಳ್ತಾರೆ, ಎಲ್ಲಿ ತೊಗೊಂಡಿದ್ದು ಅಥವಾ ಎಲ್ಲಿ ಹೊಲಿಸಿದ್ದು, ಯಾರ ಹತ್ರ ನೀವು ಇದು ವರ್ಕ್ ಮಾಡಿಸಿದ್ದು ಅಂತೆಲ್ಲ ಕೇಳ್ತಾರಲ್ಲ. ಸೊ ಹಾಗಾಗಿ ಅದರಿಂದ ಕೂಡ ಕಸ್ಟಮರ್ಸ್ ಬರ್ತಾರೆ. ಸೊ ನೋಡೋಣ ಹೇಗಾಗುತ್ತೆ ಅಂತೇಳಿ ಅದೊಂದು ಕಡೆ ತಲೆಯಲ್ಲಿದೆ, ಅದನ್ನೊಂದು ಸೈಡಿಗೆ ಇಟ್ಟರೆ ಈಗ ನೆಕ್ಸ್ಟು ಇನ್ನೊಂದೇನು ಆನ್ಲೈನ್ ಕ್ಲಾಸ್ ಕಲಿಬೇಕು ಅಂತಿದ್ದೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಬೇಗ. ನೆಕ್ಸ್ಟು ಇನ್ನು ನಾನು ಹೂವಿನ ಪಾಟ್ಗಳು, ಅಂದರೆ ನಮ್ಮ ಮನೇಲಿ ಹೂಗಳೆಲ್ಲ ತುಂಬ ನಾವು ಬೆಳೆಸ್ತೀವಿ. ನೀವು ನಾನು ತುಂಬ ವೀಡಿಯೋಗಳಲ್ಲಿ ನೋಡಿದ್ದೀರ. ಸೊ ಈಗ ಸಮ್ಮರ್ ಟೈಮ್ ಆಗಿದೆ, ಒಂಚೂರು ಮಳೆಗಾಲ ಬಂದಿದೆ. ಒಂದು ಮಳೆ ಏನಾದರೂ ಬಿದ್ದರೆ ಇಲ್ಲಿ ಹೂಗಳನ್ನೆಲ್ಲ ತೊಗೊಂಡು ಬಂದು ಪಾಟೆಲ್ಲ ರೆಡಿ ಇಟ್ಕೊಂಡ್ರೆ ಹೂಗಳನ್ನೆಲ್ಲ ತೊಗೊಬಂದು ಬೇಗ ಹಾಕ್ಕೊಳ್ಬೋದು. ಸೊ ಹಾಗಾಗಿ ತೊಗೊಂಡಿದ್ದೀನಿ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ನಾನು 5 ಪೀಸ್ ಸಿಕ್ಕಿದೆ. 5 ಪೀಸಿಗೆ ಎಷ್ಟು ಕೊಟ್ಟಿರ್ಬೋದು ಅಂದ್ಕೊಂಡಿದ್ದೀರಾ? ಓನ್ಲಿ 200 ರುಪೀಸ್, 187 ಏನೋ ಅಥವಾ 190 ಏನೋ ಕೊಟ್ಟಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿದೆ. ಅಂದರೆ ಕ್ವಾಲಿಟಿ ಬಗ್ಗೆ ಕೇಳೋದಾದರೆ ನೋಡಬೇಕು ಇನ್ನು ಮುಂದೆ ನಾನು, ಓಕೆ ಪರವಾಗಿಲ್ಲ. ಸೊ ಅದಕ್ಕೆ ಕೆಳಗೆ ಈ ರೀತಿ ಪ್ಲೇಟ್ ಇದೆ. ಏನಾದರೂ ಮನೆ ಒಳಗಡೆ ಕೆಲವರು ಹೂ ಇಡ್ತಾರೆ, ಆಫೀಸು ಮತ್ತು ಆ ಥರದ್ದೆಲ್ಲ ಇರುತ್ತಲ್ಲ, ಅದಕ್ಕೇನಾದರೂ ನೀವು ಒಳಗೇ ಏನಾದರೂ ಇಟ್ಕೊಳ್ಳೋದಾದರೆ ಪಾರ್ಟು, ಅದಕ್ಕೆ ಕೆಳಗೆ ಒಂಥರ ಪ್ಲೇಟ್ ಥರ ಕೊಟ್ಟಿದ್ದಾರೆ. ಸೊ ಅದು ನೀರೆಲ್ಲ ಕೆಳಗೆ ಚೆಲ್ಲಲ್ಲ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿದೆ, ತುಂಬಾ ಚೆನ್ನಾಗಿದೆ.
200 ರುಪೀಸ್ಗೆ ಇದು 5 ಕೊಡ್ಬೋದು ಅಂತ ಹೇಳ್ಬೋದು. ಬಿಸಿಲಿಗೆ ಇಡಬಾರ್ದು ಅಂತ ಅನಿಸುತ್ತೆ. ಸೊ ಆದಷ್ಟು ನೆರಳಿಗೆ ಇಡಬೇಕು ಅಂದ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲ, ಇನ್ನು ನೆಕ್ಸ್ಟ್ ನೋಡಬೇಕು ನಾನು. ಸ್ವಲ್ಪ ಮನೆ ಹತ್ರ ಇನ್ನೂ ಒಂದು 5 ಪಾರ್ಟ್ ಆರ್ಡ್ರ್ ಮಾಡಿದ್ದೀನಿ, ಅದನ್ನು ಹ್ಯಾಂಗಿಂಗ್ ಮಾಡೋದು. ಅದು ಬಂದಮೇಲೆ ನೋಡೋಣ. ಇದು ನೋಡ್ತಾ ಇದ್ದೀರಲ್ಲ, ಕ್ವಾಲಿಟಿ ಈ ರೀತಿಯಾಗಿದೆ. ಅಷ್ಟೇನು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿದರೆ ಈ ರೀತಿಯಾಗಿದೆ. 200 ರುಪೀಸ್ಗೆ ವರ್ತ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಈ ಪಾರ್ಟ್ ತರಿಸಿದ್ದೀನಲ್ಲ, ಇದ್ರದ್ದು ಏನಾದರೂ ನಿಮಗೆ ಲಿಂಕ್ ಬೇಕಾದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನು ಮಾಡಿರೋ ವಿಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ಡೌಟ್ ಇದ್ದರೆ ಅಥವಾ ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕೇಳ್ಬೋದು, ಅದಕ್ಕೂ ಕೂಡ ನಾನು ಆನ್ಸರ್ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.